ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮ ಪಂಚಾಯಿತಿ 3ನೇ ಅವಧಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಟ್ಟಕ್ಕೆ ಇಂದು ಅಂತ್ಯ. 26 ಸದಸ್ಯರನ್ನ ಒಳಗೊಂಡಿರುವ ಮೇಕಳಿ ಗ್ರಾಮ ಪಂಚಾಯಿತಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಚುನಾವಣಾಧಿಕಾರಿಯಾಗಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಶ್ರೀ ಸುರೇಶ್ ಕದ್ದು ಸರ್, ಚುನಾವಣೆ ಸಹಾಯಕ ಅಧಿಕಾರಿಯಾಗಿ ಮೇಕಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ನೂರ್ ಅಹಮದ್ ಕುಡಚಿ ಅವರು ವಹಿಸಿದ್ರು. ಹಾಗೂ ಚುನಾವಣಾ ಶಾಂತಿ ಸುವ್ಯವಸ್ಥೆ ಕಾಪಾಡಲು ರಾಯಬಾಗ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀ ನರಸಿಂಹ ಸರ್ ಹಾಗೂ ಮಾಂಗಸರು ಉಪಸ್ಥಿತರಿದ್ದರು. ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಎಲ್ಲರೂ ಒಪ್ಪಿಗೆ ಸೂಚಿಸಿ ಸಾಮಾನ್ಯ ಮಹಿಳಾ ಅಭ್ಯರ್ಥಿ ಶ್ರೀಮತಿ ಸುಶವ್ವ ರಾಮನಾಯ್ಕ ಅವರು ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀ ನಿಂಗಪ್ಪ ನಾಯ್ಕ, ಸದಸ್ಯರಾದ ಶ್ರೀ ವಿವೇಕ್ ಹಟ್ಟಿಕರ, ಬಸವರಾಜ್ ನಾಯ್ಕ, ಸುನಿಲ್ ಕಿಚಡೆ, ಶ್ರೀ ಸಿದ್ದರಾಮ ಬಟ್ಟನೂರೆ, ಈರಪ್ಪ ನಾಯ್ಕ, ಅಶೋಕ್ ನಾಯ್ಕ, ನಿಂಗಪ್ಪ ಕೊಟ್ರೆ, ನಾಗಪ್ಪ ಕಾಂಬ್ಳೆ, ಶ್ರೀಮತಿ ಮಾಯವ್ವ ಕಾಂಬ್ಳೆ, ಶ್ರೀಮತಿ ಶಿವಲೀಲಾ ಹಿರೇಮಠ್, ಶ್ರೀಮತಿ ಸುಧಾ ರಾಜಗಣ್ಲೆ, ಶ್ರೀಮತಿ ಭಾರತಿ ಚೌಗಲ, ಶ್ರೀಮತಿ ರೋಹಿಣಿ ಉಗಾರೆ, ಶ್ರೀಮತಿ ಸವಿತಾ ನಾಯ್ಕ, ವರಮನ್ನ ಚೌಗಲ, ಮಾರಡಿ ಬಾವಚಿ ಗ್ರಾಮದ ಎಲ್ಲ ಸದಸ್ಯರು ಹಾಗೂ ಊರಿನ ಮುಖಂಡರಾದ ಶ್ರೀ ಪ್ರಿಯ ನಾಯ್ಕ, ಶ್ರೀ ಸಿದ್ದು ಕಾಂಬ್ಳೆ, ಶ್ರೀ ಕೃಷ್ಣಪ್ಪ ದತ್ತವಾಡೆ, ಶಂಕರಯ್ಯ ಹಿರೇಮಠ್, ಅಶೋಕ್ ನಾಯ್ಕ, ಸಂಜು ಕುಂತಗುಳ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಗ್ರಾಮ ಪಂಚಾಯತಿ ಮೇಕಳಿಯಲ್ಲಿ ಹಿಂದೆ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನದ ಮೇರೆಗೆ ಇವತ್ತಿನ ದಿವಸ 24 ಮಾರ್ಚ್ 2025ರಂದು ದಿನಾಂಕ ನಿಗದಿಯಾಗಿತ್ತು. ಇದು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದ ಮೇರೆಗೆ ಸಾಮಾನ್ಯ ಮಹಿಳೆ ಅಭ್ಯರ್ಥಿ ಅದಕ್ಕೆ ಒಬ್ಬರೇ ಅನ್ನಪೋದಾಗಿ ಮಹಿಳಾ ಅಭ್ಯರ್ಥಿಯನ್ನು ಚುನಾವಣೆ ಅಖಾಡಲಿಕ್ಕಿತ್ತು. ಇದು ನಾವು ಚುನಾವಣೆ ಪ್ರಕ್ರಿಯೆ ನಡೆಸಿದಾಗ ಸುಮಾರು 12:30ವರೆಗೆ ಕಾಲಾವಧಿಯನ್ನು ಸಮಯಾವಧಿಯನ್ನು ನೀಡಲಾಗಿತ್ತು. ಅದೇ ರೀತಿಯಾಗಿ ಇವರು ಕೊಟ್ಟಂಥ ಒಂದೇ ಒಬ್ಬರು ಅಭ್ಯರ್ಥಿಯವರು ಕಣಕ್ಕೆ ಇಳಿದಿದ್ದರು. ಅವ್ರಿಗೆ ಅಪೋಸಾಗಿ ಅನ್ಅಪೋಸಾಗಿ ಯಾರೂ ಬರಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಚುನಾವಣಾಧಿಕಾರಿಯಾಗಿ ಶ್ರೀಮತಿ ಸುಶವ್ವ ರಾಮನಾಯ್ಕ ಅವರ ನಾಮಪತ್ರ ಕ್ರಮಬದ್ಧವಾಗಿ ಇದ್ದದ ಕಾರಣ ಅವರನ್ನು ಮುಂದಿನ ಅಧಿಕಾರಿ ಹುದ್ದೆವರೆಗೆ ಅಧ್ಯಕ್ಷರನ್ನಾಗಿ ನಾವು ಇವತ್ತಿನ ದಿವಸ ಘೋಷಿಸಿದ್ದೀವಿ. ತಮ್ಮ ಹೆಸರು ಹೆಸರು ಸುರೇಶ್ ಕತ್ತು ಅಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿ.